ವಯಸ್ಸಾದ ಮೇಲೆ ಎಸ್ಪೆಷಲಿ ಲೇಡೀಸ್ ಅಲ್ಲಿ ಅವರಿಗೆ ಹಾರ್ಮೋನಲ್ ಡಿಫಿಷಿಯನ್ಸಿ ಆಗ್ತದೆ. ಬೆನ್ನು ನೋವಿನ ಅಪಾಯಗಳೇನು? ಸೊ ಇಟ್ ಇಸ್ ಒನ್ ಆಫ್ ದ ವೆರಿ ಡೇಂಜರಸ್ ಪ್ರಾಬ್ಲಮ್. ಈ ಸರಿ ಇರೋ ಟಯರು, ಹೊಸ ಟಯರು ಪಂಕ್ಚರ್ ಆಗೋ ಚಾನ್ಸಸ್ ಭಾರಿ ಕಡಿಮೆ. ಆದರೆ ಸೌದು ಹೋಗಿರೋ ಟಯರು ಸಣ್ಣ ಕಲ್ಲು ಹೊಡೆದ್ರು ಕೂಡ ಪಂಕ್ಚರ್ ಆಗ್ಬೋದು. ಈ ಹೈಟ್ ಇರ್ತಾರಲ್ವಾ, ಹ್ಮ್. ತುಂಬಾ ಹೈಟ್ ಇರ್ತಾರೆ, ಫಿಟ್ನೆಸ್ ಇರಲ್ಲ ಬಾಡಿಯಲ್ಲಿ ಅನ್ಕೊಳ್ಳಿ. ಹ್ಮ್. ಅವ್ರ ಬೆನ್ನು ಸ್ವಲ್ಪ ಬಾಗ್ದಂಗೆ, ಅಂದ್ರೆ ತುಂಬಾ ಹೈಟ್ ಇರೋದ್ರಿಂದ ಅವ್ರು ನಡೆಯುವಾಗ ಬೆನ್ ಬಾಗ್ದಂಗೆ ಕುತ್ಕೊಂಡವಾಗ ಹೀಗೆ ಕುತ್ಕೊಳ್ಳೋ ತರ ಯಾಕಾಗುತ್ತೆ ಆ ತರ? ಈಗ ಅದೇ ನಾನು ಹೇಳಿದೆ, ಬೆನ್ನಿಗೆ ನಮ್ಮ ಸ್ಪೈನಿಗೆ ಹ್ಮ್. ಒಂದೇ ಒಂದು ಪಿಲ್ಲರ್ ಇರೋದು, ಹ್ಮ್. ದಟ್ ಈಸ್ ಸ್ಪೈನ್. ಹ್ಮ್. ನಮ್ಮ ಬಾಡಿ, ಇಡೀ ಬಾಡಿಗೆ ಹ್ಮ್. ನಾವೊಂದು ಬಿಲ್ಡಿಂಗ್ ನೋಡ್ತೀವಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆ 10 ಪಿಲ್ಲರ್ಗಳನ್ನು ಹಾಕಿರ್ತಾರೆ. ಹೌದು. ಆದರೆ ನಮ್ಮ ಬಾಡಿಗೆ ಆ ಒಂದು ಇದಿಲ್ಲ. ಹ್ಮ್. ಸೊ ಅದಕ್ಕೆ ಒಂದೇ ಪಿಲ್ಲರ್ ಇರೋದು. ಸೊ ಅದು ಸ್ಪೈನ್. ಹ್ಮ್. ಅದು ಕ್ಯಾಲ್ಶಿಯಮ್ಮು ಅದು ಇದೆಲ್ಲ ಇರೋದ್ರಿಂದ ಅದಕ್ಕೊಂದು ಸ್ಟ್ರೆಂತ್ ಇರ್ತದೆ. ಹ್ಮ್. 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 ಸೊ ಅದು ವೀಕ್ನೆಸ್ ಬಂದ್ರೆ, ಹ್ಮ್. ಕ್ಯಾಲ್ಶಿಯಮಿನ ಡಿಫಿಷಿಯನ್ಸಿ ಹ್ಮ್. ಬಂದ್ರೆ, ಹ್ಮ್. ಹ್ಮ್. ಸೊ ಆವಾಗ ನಿಧಾನವಾಗಿ ಬರ್ತದೆ. ಅದು ಮಾತ್ರ ಅಲ್ಲ, ಮಾಂಸಖಂಡಗಳು ಹ್ಮ್. ಸಾಧಾರಣವಾಗಿ ತಿನ್ನೆ ಇದ್ದವರಿಗೆ ಅವ್ರ ಮಾಂಸಖಂಡಗಳು ತಿನ್ನೇ ಇರ್ತವೆ. ಹ್ಮ್. 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 ಏನು ಟಾಲ್ ಆಗಿರ್ತಾರೆ, ಆದ್ರೆ ಸಣ್ಣ ಇರ್ತಾರೆ. ಹ್ಮ್. ಅವ್ರ ಮಾಂಸಖಂಡಗಳು ಸಣ್ಣವಿರ್ತವೆ. ಹ್ಮ್. 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 ಅವುಗಳನ್ನ ನೀವು ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ ಅವುಗಳಿಗೆ ಸ್ಟ್ರೆಂತ್ ಬರ್ಸ್ಲಿಲ್ಲ ಅಂತ ಹೇಳಿದ್ರೆ, ಹ್ಮ್. ಅವುಗಳಿಗೆ ಈ ಬೆನ್ನು ಹುರಿಯನ್ನ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿಕ್ಕೆ ಶಕ್ತಿ ಇರೋದಿಲ್ಲ. Okay. ಅವುಗಳಿಗೆ ಶಕ್ತಿ ಸಾಕಾಗೋದಿಲ್ಲ. ಹ್ಮ್. ಆವಾಗ ನಿಧಾನವಾಗಿ ಅವು ಬೆನ್ನು ಬಗ್ಲಿಕ್ಕೆ ಶುರು ಆಗ್ತದೆ. ಹ್ಮ್. ಸೊ ಅಂಥವ್ರು ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ ಹ್ಮ್. ಮಾಂಸಖಂಡಗಳನ್ನು ಗಟ್ಟಿ ಮಾಡಿಕೊಂಡು ಹ್ಮ್. ಹ್ಮ್. ಚೆನ್ನಾಗಿ ಕ್ಯಾಲ್ಸಿಯಂ ಯುಕ್ತ ಆಹಾರ, ಹ್ಮ್. ಕ್ಯಾಲ್ಸಿಯಂ ಅಬ್ಸಾರ್ಬ್ಷನ್ ಆಗಬೇಕಿದ್ರೆ ವಿಟಮಿನ್ ಡಿ ಬೇಕು. ಹ್ಮ್. ಸೊ ವಿಟಮಿನ್ ಡಿ ಇರುವಂಥ ಆಹಾರ, ಕ್ಯಾಲ್ಸಿಯಂ ಯುಕ್ತ ಆಹಾರ, ಇದನ್ನೆಲ್ಲ ಸೇವನೆ ಮಾಡೋದ್ರಿಂದ ಮಾಂಸಖಂಡಗಳನ್ನು ಚೆನ್ನಾಗಿ ಸ್ಟ್ರೆಂಥನಿಂಗ್ ಮಾಡ್ಕೊಳ್ಳೋದ್ರಿಂದ ಹ್ಮ್. ಹ್ಮ್. ಈ ಒಂದು ಬಾಗುವಿಕೆಯನ್ನ ತಡಿಬಹುದು. ಓಕೆ, ಹಾಗಾದ್ರೆ ವಯಸ್ ಆದವ್ರಿಗೆ ಮಾತ್ರ ಬೆನ್ನು ಬಗ್ಗೋದಲ್ಲ, ಚಿಕ್ಕ ಏಜ್ ಅಲ್ಲಿ ಇರೋರ್ಗು ಕೂಡ ಬೆನ್ನು ಬಗ್ಗಿರತ್ತೆ, ತುಂಬಾ ಹೈಟ್ ಇರೋರ್ಗೆ. ವಯಸ್ಸಾದವರಿಗೂ ಕೂಡ ಯಾಕೆ ಮೂಳೆ ಮುರಿತದೆ, ಬಾಗ್ತದೆ ಅಂತ ಹೇಳಿದ್ರೆ ಹ್ಮ್. ಹ್ಮ್. ಕ್ಯಾಲ್ಸಿಯಮಿನ ಡಿಫಿಷಿಯನ್ಸಿ ಆಗ್ತದೆ. ಹ್ಮ್. ಹ್ಮ್. ವಯಸ್ಸಾದ ಮೇಲೆ ಎಸ್ಪೆಷಲಿ ಲೇಡೀಸ್ ಅಲ್ಲಿ ಹ್ಮ್. ಹ್ಮ್. ಅವರಿಗೆ ಹಾರ್ಮೋನಲ್ ಡಿಫಿಷಿಯನ್ಸಿ ಆಗ್ತದೆ. ಹ್ಮ್. ಸೊ ಕ್ಯಾಲ್ಸಿಯಂ ಅನ್ನ ಗಟ್ಟಿ ಅಲ್ಲಿ ಮೂಳೆಗೆ ಸೇರಿಸುವಂತ ಒಂದು ಹಾರ್ಮೋನ್ ಏನಿದೆ, ಹ್ಮ್. ಅದು ನಿಧಾನವಾಗಿ ಕಡಿಮೆ ಆದಾಗ ಹ್ಮ್. ಹ್ಮ್. ಅವರಿಗೆ ಈ ಕ್ಯಾಲ್ಸಿಫಿಕೇಶನ್ ಅಥವಾ ಕ್ಯಾಲ್ಸಿಯಂ ಡೆಪೋಸಿಷನ್ ಕಡಿಮೆ ಆಗ್ತದೆ. ಹ್ಮ್. ಅದರಿಂದ ಮೂಳೆ ವೀಕ್ ಆಗ್ತದೆ. ಹ್ಮ್. ಆದ್ರೆ ಗಂಡಸರಲ್ಲಿ ಹ್ಮ್. ವಯಸ್ಸಾಗ್ತಾ ಇದ್ದಂಗೆ, ಹ್ಮ್. ಸೊ ಅವರಿಗೆ ಅಷ್ಟು ಬೇಗ ಆಗುದಿಲ್ಲ, ಲೇಡೀಸ್ಗೆ ಸ್ವಲ್ಪ ಬೇಗ ಆಗ್ತದೆ. ಹ್ಮ್. ಸಾಧಾರಣವಾಗಿ ಒಂದು 45ರಿಂದ 50 ವರ್ಷಕ್ಕೆ ಮುಟ್ಟು ನಿಲ್ತದೆ. ಹ್ಮ್. ಆವಾಗ ಹಾರ್ಮೋನಲ್ ಡಿಫಿಷಿಯನ್ಸಿ ಆಗ್ತದೆ, ಮೂಳೆ ವೀಕ್ ಆಗ್ತಾ ಹೌದು. ಹೋಗ್ತದೆ. ಆದ್ರೆ ಗಂಡಸರಲ್ಲಿ ಒಂದು 60 ವರ್ಷದ ಮೇಲ್ಪಟ್ಟು ಹ್ಮ್. ನಿಧಾನವಾಗಿ ಕ್ಯಾಲ್ಸಿಯಂನ ಡಿಫಿಷಿಯನ್ಸಿ ಆಗಿ ಅವರಿಗೆ ಇದಾಗ್ತದೆ. ಸೊ ಹ್ಮ್. 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 ಅಲ್ಲಿ ಕೂಡ ವಯಸ್ಸಾದ ಮೇಲೆ ಕೂಡ ಡಿಫಿಷಿಯನ್ಸಿ ಆದ್ರೆ, ಹ್ಮ್. ಸೊ ಹಾರ್ಮೋನಲ್ ಡಿಫಿಷಿಯನ್ಸಿ ಇರ್ಬೋದು, ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇರ್ಬೋದು, ಅದರಿಂದ ಮೂಳೆ ಬೆನ್ನು ಬಗ್ಬೋದು. ಹ್ಮ್. ಹ್ಮ್. ಅದು ಯಂಗ್ ಏಜ್ ಅಲ್ಲಿ ಕೂಡ ಅದೇ ರೀಸನ್ ಇಂದಾಗಿ ಬೆನ್ನು ಬಾಗುವಂತದ್ದು, ಹಾ, ಹಾ. ಇದಾಗುವಂಥದ್ದು ಆಗ್ತದೆ. ಬೆನ್ನು ನೋವಿನ ಅಪಾಯಗಳೇನು? ಬೆನ್ನು ಏನ್ ನೋವಿನ ಅಪಾಯ ಅಪಾಯ ಆಗಿದೆ? ಅಂದ್ರೆ, ಹಾ. ಒಂದು ನೋವಿನ ಬಗ್ಗೆ, ನೋವು ಇದ್ರೆ ಯಾವ ಕೆಲಸ ಮಾಡಕ್ ಬಿಡೋದಿಲ್ಲ, ಅದರಿಂದ ನಿಮ್ಗೆ ಗೊತ್ತೇ ಇದೆ ನೋವು ಇದ್ರೆ ಏನೇನು ಸಮಸ್ಯೆ ಇದೆ. ಹ್ಮ್. ಹ್ಮ್. ಅದಲ್ಲದೆ ಏನು ಸಮಸ್ಯೆ ಇದೆ ಅಂತ ಹ್ಮ್. ಹೇಳಿದ್ರೆ, ಕೆಲವೊಮ್ಮೆ ನಾನು ಹೇಳಿದೆ ಡಿಸ್ಕ್ ಜರುಗಿ, ಹ್ಮ್. ಡಿಸ್ಕ್ ವೀಕ್ ಆಗಿ ಹ್ಮ್. ನೋವು ಬರ್ತದೆ ಅಂತ. ಹ್ಮ್. ಹ್ಮ್. ಸೊ ಡಿಸ್ಕ್ ವೀಕ್ ಆದಾಗ ಹ್ಮ್. ಕೆಲವೊಮ್ಮೆ ಅದು ರಪ್ಚರ್ ಆಗಿ ಹ್ಮ್. ಆ ಡಿಸ್ಕ್ ಎಲ್ಲ ಹೊರಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಹ್ಮ್. ಹ್ಮ್. ನಾನು ಯಾವಾಗ್ಲೂ ಹೇಳ್ತೀನಿ, ಹ್ಮ್. ಒಂದು ಉದಾಹರಣೆ, ಹ್ಮ್. ಈ ಸರಿ ಇರೋ ಟಯರು, ಹೊಸ ಟಯರು ಪಂಕ್ಚರ್ ಆಗೋ ಚಾನ್ಸಸ್ ಭಾರಿ ಕಡಿಮೆ. ಹ್ಮ್. ಆದ್ರೆ ಸೌದು ಹೋಗಿರೋ ಟಯರು ಸಣ್ಣ ಕಲ್ಲು ಹೊಡೆದ್ರು ಕೂಡ ಪಂಕ್ಚರ್ ಹ್ಮ್. ಆಗ್ಬಿಡ್ತದೆ. ಹ್ಮ್. ಅದೇ ತರ ಡಿಸ್ಕ್ ವೀಕ್ ಇದ್ದು, ನಾನು ಹೇಳಿದ್ನಲ್ಲ ಮೊದಲೇ ಕೊಲ್ಯಾಪ್ಸ್ ಆಗ್ತದೆ, ಹ್ಮ್. ಇದು ಅದಕ್ಕೆ ಸ್ಟ್ರೆಂತ್ ಇರೋದಿಲ್ಲ, ಕೊಲ್ಯಾಪ್ಸ್ ಆಗ್ತದೆ. ಹ್ಮ್. ಅಂತ ಹ್ಮ್. ಡಿಸ್ಕು ಸಡನ್ ಆಗಿ ಆ ವ್ಯಕ್ತಿ ಏನಾದ್ರು ಸಡನ್ ಭಾರ ಎತ್ತುವಂಥದ್ದು, ಹ್ಮ್. ಸಡನ್ ಟ್ವಿಸ್ಟ್ ಮಾಡುವಂಥದ್ದು, ಆ ಥರ ಏನಾದ್ರು ಮಾಡಿದಾಗ ಹ್ಮ್. ಅದು ರಪ್ಚರ್ ಆಗುತ್ತೆ. ರಪ್ಚರ್ ಆದಾಗ ನಾನು ಮೊದಲು ಹೇಳಿದೆ, ಹ್ಮ್. ನ್ಯೂಕ್ಲಿಯಸ್ ಪಲ್ಪೋಸಸ್ ಅನ್ನುವಂಥ ಒಂದು ಮೆತ್ತನೆಯ ಅಂಗಾಂಶ ಹ್ಮ್. ಡಿಸ್ಕಿನ ಒಳಗಡೆ ಇರ್ತದೆ. ಹ್ಮ್. ಅದು ಹೊರಗಡೆ ಬರ್ತದೆ. ಹ್ಮ್. ಇಲ್ಲಿ ತಾವು ಇದನ್ನ ನಾವು ಇಲ್ಲಿ ಸಾಂಕೇತಿಕವಾಗಿ ಇಲ್ಲಿ ನೋಡಬಹುದು. ಹಾ. ಈ ಡಿಸ್ಕ್ ಒಳಗಡೆ ಇರುವಂತ ನ್ಯೂಕ್ಲಿಯಸ್ ಪಲ್ಪೋಸಸ್ ರೆಡ್ ಕಲರ್ ಅಲ್ಲಿ ಹ್ಮ್. ಏನಿದೆ, ಹ್ಮ್. ಹ್ಮ್. ಇದು ಹೊರಗಡೆ ಬಂದಿದೆ. ಹ್ಮ್. ಹೊರಗಡೆ ಹೌದು. ಬಂದಾಗ ಇದು ನರದ ಮೇಲೆ ಪ್ರೆಷರ್ ಬೀಳ್ತದೆ. ಹ್ಮ್.
ಅದು ರೈಟ್ ಸೈಡಿಗೆ ಇರ್ಬೋದು, ಲೆಫ್ಟ್ ಸೈಡಿಗೆ ಇರ್ಬೋದು, ಅಥವಾ ಸೆಂಟ್ರಲ್ಲಿ ಇರ್ಬೋದು. ಸೊ ನರದ ಮೇಲೆ ಪ್ರೆಷರ್ ಬಿದ್ದಾಗ ಡಿಪೆಂಡಿಂಗ್ ಅಪಾನ್ ದ ಪ್ರೆಷರ್, ಸ್ವಲ್ಪ ಪ್ರೆಷರ್ ಇದ್ರೆ ಆ ವ್ಯಕ್ತಿಗೆ ಪೇನ್ ಬರ್ಬೋದು. ಕಾಲಲ್ಲಿ ನೋವು ಬರುವಂತದ್ದು, ಸೊಂಟದಲ್ಲಿ ನೋವು ಬರುವಂತದ್ದು, ಪೃಷ್ಠದ ಭಾಗದಲ್ಲಿ ನೋವು ಬರುವಂತದ್ದು, ಅಥವಾ ಮೇಲಿಂದ ಕೆಳಗಡೆವರೆಗೂ ರನ್ನಿಂಗ್ ಪೇನ್ ಅಂತ ಹೇಳ್ತೀವಿ, ಆ ತರ ನೋವು ಬರುವಂತದ್ದು. ಸೊ ಆ ತರ ಪೇನ್ ಬರ್ತದೆ. ಅದೇ ಇನ್ನೂ ಜಾಸ್ತಿ ಆದ್ರೆ ಮಾಂಸಖಂಡಗಳು ವೀಕ್ ಆಗ್ಬಹುದು, ಕಾಲು ಬಿದ್ದು ಹೋಗ್ಬೋದು, ಫುಡ್ ಡ್ರಾಪ್ ಆಗ್ಬೋದು, ಕಾಲಲ್ಲಿ ಜೋಮ್ ಬರ್ಬೋದು, ಮರಗಟ್ಟದಂಗ ಆಗ್ಬೋದು, ಸೊ ನಡಿಲಿಕ್ಕೆ ಬ್ಯಾಲೆನ್ಸ್ ತಪ್ಪದಂಗ ಆಗ್ಬೋದು. ಅಥವಾ ಅಪರೂಪಕ್ಕೊಮ್ಮೆ ಕ್ವಾಡಾ ಇಕ್ವೈನಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಕ್ವಾಡಾ ಇಕ್ವೈನಸ್ ಸಿಂಡ್ರೋಮ್ ಅಂತ ಹೇಳಿದ್ರೆ ಡಿಸ್ಕ್ ಕಂಪ್ಲೀಟ್ ಆಗಿ ಹೊರಗಡೆ ಬಂದು ನರ್ವ್ ಮೇಲೆ ಫುಲ್ ಬ್ಲಾಕ್ ಆದಾಗ ಆ ಮನುಷ್ಯನಿಗೆ ಕಾಲು ವೀಕ್ನೆಸ್ ಬರೋದು ಮಾತ್ರ ಅಲ್ಲ, ಮೂತ್ರಕೋಶ ಬಂದಾಗ್ತದೆ, ಮೂತ್ರ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಮೋಷನ್ ಬಂದಾಗ್ತದೆ. ಸೊ ಮೂತ್ರ ಮತ್ತು ಮೋಷನ್ ಎರಡೂ ಕೂಡ ಬಂದಾಗ್ಬಿಟ್ಟು ಕಾಲು ವೀಕ್ನೆಸ್ ಅಂತ ಹೇಳಿದ್ರೆ ಅದಕ್ಕೆ ನಾವು ಕ್ವಾಡಾ ಇಕ್ವಿನಾ ಸಿಂಡ್ರೋಮ್ ಅಂತ ಹೇಳ್ತೀವಿ. ಕ್ವಾಡಾ ಇಕ್ವಿನಾ ಅಂತ ಹೇಳಿದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಕ್ವಾಡಾ ಅಂದ್ರೆ ಬಾಲ, ಇಕ್ವಿನಾ ಅಂದ್ರೆ ಕುದುರೆ, ಕುದುರೆ ಬಾಲ ಸಿಂಡ್ರೋಮ್ ಅಂತ. ಅಂದ್ರೆ ಈ ಸ್ಪೈನಲ್ ಕಾರ್ಡ್ ಏನಿದೆ ಕೆಳಗಡೆ ನರ್ವ್ಸು ಒಂದೊಂದೇ ಲೆವೆಲ್ ಅಲ್ಲಿ ಒಂದೊಂದು ನರ್ವ್ ಬರ್ತದೆ. ಅದ್ರ ತೀರ ಕೆಳಗೆ ಬಂದಾಗ ಈ ಕುದುರೆ ಬಾಲದ ತರ ಎಲ್ಲ ನರಗಳು ಒಟ್ಟಿಗೆ ಬರ್ತವೆ. ಆ ಭಾಗದಲ್ಲಿ ಏನಾದ್ರೂ ಬ್ಲಾಕ್ ಆದ್ರೆ ಅಂತವರಿಗೆ ಈ ತರ ಸಮಸ್ಯೆಗಳಾಗ್ಬೋದು. ಅದಕ್ಕೆ ಕ್ವಾಡಾ ಇಕ್ವಿನಸ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ. ಸೊ ಇಟ್ ಈಸ್ ಒನ್ ಆಫ್ ದ ವೆರಿ ಮಚ್ ಡೇಂಜರಸ್ ಪ್ರಾಬ್ಲಮ್. ಗೊತ್ತಾಯ್ತಾ? ಆ ತರ ಆಯ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಪರೇಷನ್. ದರ್ ಇಸ್ ಈ ಸ್ಪೈನ್ ಅಲ್ಲಿ ಇಮಿಡಿಯೇಟ್ ಆಪರೇಷನ್ಗೆ ಒಂದೇ ಒಂದು ಇಂಡಿಕೇಶನ್ ಅಂತ ಹೇಳಿದ್ರೆ ಕ್ವಾಡಾ ಇಕ್ವಿನಸ್ ಸಿಂಡ್ರೋಮ್. ಅದಾಯ್ತು ಅಂದ್ರೆ ನೀವು ಟೈಮ್ ನೋಡುವಂಗಿಲ್ಲ. ಅದು ಮಧ್ಯರಾತ್ರಿ ಇರ್ಬೋದು, ಎನಿ ಟೈಮ್ ವಿದಿನ್ 3 to 4 hours ನೀವು ಸರ್ಜರಿ ಮಾಡಿ ನರ್ವ್ನ ಫ್ರೀ ಮಾಡಿದ್ರೆ ಚೆನ್ನಾಗಿರೋ ರಿಸಲ್ಟ್ ಸಿಗತ್ತೆ. ಇಲ್ಲ ಅಂದ್ರೆ ಸಮ್ ಅಮೌಂಟ್ ಆಫ್ ಪರ್ಮನೆಂಟ್ ಡಿಸಬಿಲಿಟಿ ವಿಲ್ ಕಂಟಿನ್ಯೂ. ಹಾಗಾಗಿ ಕ್ವಾಡಾ ಇಕ್ವಿನಸ್ ಸಿಂಡ್ರೋಮ್ ಇಸ್ ದ ಮೋಸ್ಟ್ ಡ್ರೆಡೆಡ್ ಡೇಂಜರಸ್ ಸಿಚುವೇಶನ್ ಇನ್ ದ ಸ್ಪೈನಲ್ ಡಿಸ್ಕ್ ಪ್ರಾಬ್ಲಮ್. ಹಾಗಾದ್ರೆ ಬೆನ್ನು ನೋವಿಗೆ ಅಂದ್ರೆ ಇವಾಗ ಬೆನ್ನು ನೋವು ಬರ್ತಾ ಇರುತ್ತೆ, ನಾರ್ಮಲಿ ಎಲ್ಲಾ ಜನರಲ್ಲೂ ಬರುತ್ತೆ, ಏಜ್ ಆದ್ಮೇಲೆ ಬಂದೇ ಬರುತ್ತೆ. ಯಾಕಂದ್ರೆ ಕೆಲ್ಸಗಳು ಮಾಡ್ತಾರೆ, ಬಗ್ಗಿ ಎದ್ದು ಮಾಡ್ತಾರೆ. ಅದಕ್ಕೆ ಏನ್ ವ್ಯಾಯಾಮ ಮಾಡ್ಬೋದು ಅಥವಾ ಹೆಂಗ್ ಮಾಡ್ಬೋದು ವ್ಯಾಯಾಮನ? ಅವ್ರು ಯಾವ ಟೈಮಲ್ಲಿ ಮಾಡ್ಬೇಕು ಆತರ ಏನಾದ್ರು ಈಗ solution? ಬೆನ್ನು ನೋವು ಬಂದ್ರೆ ನಾನು ಹೇಳಿದೆ ಅದೇ ಮೊದಲೇ, ಬೆನ್ನು ಮೂಳೆ ವೀಕ್ನೆಸ್ ಇಂದ ಬರ್ತದೆ, ಮಾಂಸಖಂಡಗಳ ವೀಕ್ನೆಸ್ ಇಂದ ಬರುತ್ತೆ. ಮಾಂಸಖಂಡ ಯಾಕಂದ್ರೆ ಬೆನ್ನಿಗೆ 2 ಸಪೋರ್ಟ್. ಒಂದು ನಾನು ಹೇಳಿದೆ ಇರೋದು ಒಂದೇ ಪಿಲ್ಲರು, ಅದು ಮೂಳೆಯ ಪಿಲ್ಲರ್. ಮೂಳೆ ಡಿಸ್ಕು ಆ ಪಿಲ್ಲರ್ ನಲ್ಲಿ ಅದಿರ್ತದೆ. ಆದ್ರೆ ಅದೊಂದೇ ಪಿಲ್ಲರ್ ಸಾಕಾಗೋದಿಲ್ಲ, ಅದ್ರ ಜೊತೆಗೆ ಮಾಂಸಖಂಡಗಳು ಬೇಕು. ಉದಾಹರಣೆಗೆ ನೀವು ಈ ಶಾಮಿಯಾನ ಹಾಕೋದೆಲ್ಲ ನೋಡಿದ್ರೆ ಅಲ್ಲಿ ಹುಗಿಯೋದಿಲ್ಲ, ಅವ್ರು ನೆಲದ ಮೇಲೆ ಸುಮ್ಮನೆ ಇಟ್ಟಿರ್ತಾರೆ ಸಪೋರ್ಟ್. ಆದ್ರೆ ಅದಕ್ಕೆ ಒಂದು 4 ಟೈ ರೋಪ್ಸ್ ಕಟ್ಟಿರ್ತಾರೆ. ಆ ಕಡೆ 2 ಹಗ್ಗ, ಈ ಕಡೆ 2 ಹಗ್ಗ, ಟೈ ರೋಪ್ಸ್ ಕಟ್ಟಿರ್ತಾರೆ. ಎಲ್ಲಿವರೆಗೆ ಅದು ಟೈಟ್ ಆಗಿರ್ತದೆ ಟೈ ರೋಪ್ಸ್, ಕಂಬ ನೆಟ್ಟಾಗಿರ್ತದೆ. ನೀವು ಯಾವ್ದಾದ್ರು ಒಂದು ಟೈ ರೋಪ್ ಅನ್ನ ಕಟ್ ಮಾಡಿದ್ರೆ ಅಂತ ಹೇಳಿದ್ರೆ ಕಂಬ ಇನ್ನೊಂದ್ ಕಡೆ ಬಿದ್ದು ಹೋಗುತ್ತೆ. ಅದೇ ತರ ಮಾಂಸಖಂಡ ವೀಕ್ ಆದಾಗ ಸ್ಪೈನಿಗೆ ಸಪೋರ್ಟ್ ತಪ್ಪದೆ. ಸೊ ಮಾಂಸಖಂಡಗಳನ್ನ ಗಟ್ಟಿ ಮಾಡ್ಕೊಳ್ಬೇಕು. ಸೊ ಯಾವ ರೀತಿ ಮಾಂಸಖಂಡಗಳನ್ನ ಗಟ್ಟಿ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಎಕ್ಸ್ರೇ ಮಾಡಿ ನೋಡ್ತೀವಿ. ಎಕ್ಸ್ರೇಯನ್ನ ಬೇರೆ ಬೇರೆ ಪೊಸಿಷನ್ ಅಲ್ಲಿ ನೋಡ್ತೀವಿ. ವ್ಯಕ್ತಿ ಸುಮ್ಮನೆ ನಿಂತ್ಕೊಂಡಾಗ ಒಂದು ಎಕ್ಸ್ರೇ ಮಾಡುವಂಥದ್ದು, LS ಸ್ಪೈನ್ ಸ್ಟ್ಯಾಂಡಿಂಗ್ AP ಅಂತ ಹೇಳ್ತೀವಿ. ನಿಂತ್ಕೊಂಡಾಗ ಎಕ್ಸ್ರೇ AP ವ್ಯೂ ಮಾಡುವಂಥದ್ದು. ಆಮೇಲೆ ಇನ್ನು ಬೆಂಡಿಂಗ್ ಫಾರ್ವರ್ಡ್, ಬೆಂಡಿಂಗ್ ಬ್ಯಾಕ್ವರ್ಡ್, ಫ್ಲೆಕ್ಷನ್ ಲ್ಯಾಟ್ರಲ್, ಎಕ್ಸ್ಟೆನ್ಷನ್ ಲ್ಯಾಟ್ರಲ್, ಬೇರೆ ಬೇರೆ ಪೊಸಿಷನ್ ಅಲ್ಲಿ ಎಕ್ಸ್ರೇ ಮಾಡ್ತೀವಿ. ಸೊ ಈ ಎಕ್ಸ್ರೇ ಬೇರೆ ಬೇರೆ ಪೊಸಿಷನ್ ಅಲ್ಲಿ ಎಕ್ಸ್ರೇ ಮಾಡಿದಾಗ ಮೂಳೆ ಯಾವ ದಿಕ್ಕಿಗೆ ಜರುಗ್ತದೆ, ಮೂಳೆ ಜರುಗ್ತದಾ ಇಲ್ವಾ, ಜರುಗಿದ್ರೆ ಯಾವ ದಿಕ್ಕಿನಲ್ಲಿ ಜರುಗ್ತದೆ, ಅದನ್ನ ನೋಡ್ಕೊಂಡು ಯಾವ ರೀತಿ ಎಕ್ಸರ್ಸೈಸ್ ಮಾಡಬೇಕು, ಫ್ಲೆಕ್ಷನ್ ಎಕ್ಸರ್ಸೈಸ್ ಮಾಡ್ಬೇಕಾ, ಎಕ್ಸ್ಟೆನ್ಷನ್ ಎಕ್ಸರ್ಸೈಸ್ ಮಾಡ್ಬೇಕಾ, ಸೊ ಆ ವ್ಯಕ್ತಿಗೆ ಯಾವ ರೀತಿ ಎಕ್ಸರ್ಸೈಸ್ ಬೇಕು ಅನ್ನೋದನ್ನ ನಾವು ಬೆಂಡಿಂಗ್ ಎಕ್ಸ್ರೇಗಳನ್ನ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಸೊ ಆ ರೀತಿ ಒಂದು ಮಾಂಸಖಂಡ ಎಕ್ಸರ್ಸೈಸ್ ಮಾಡೋದ್ರಿಂದ, ಸೊ ಇಲ್ಲಿಗ ನನಗೆ ಅದನ್ನ ಹೆಂಗೆ ಮಾಡುದು ಅಂತ ನನಗೆ ಹೇಳಕ್ ಆಗಲ್ಲ. ಸೊ ನನ್ನ ಹೆಸರಿನಲ್ಲಿ ಆಲ್ರೆಡಿ ಅದು ಯೂಟ್ಯೂಬ್ ನಲ್ಲಿ ಇದೆ ಈ ಎಕ್ಸರ್ಸೈಸ್ಗಳು. ಡಾಕ್ಟರ್ ಕೊಡ್ಲಾಡಿ ಸುರೇಂದ್ರ ಶೆಟ್ಟಿ / ಎಕ್ಸರ್ಸೈಸ್ ಫಾರ್ ಬ್ಯಾಕ್ ಪೇನ್, ಎಕ್ಸರ್ಸೈಸ್ ಫಾರ್ ನೆಕ್ ಪೇನ್ ಅಂತ ಹಾಕಿದ್ರೆ
ಸೊ ಅದು ವಿಡಿಯೋದಲ್ಲಿ ಸಿಗುತ್ತೆ, ಹ್ಮ್. ಯೂಟ್ಯೂಬ್ ನಲ್ಲಿ ಸಿಗುತ್ತೆ. ಹ್ಮ್. ಸೊ ಅದನ್ನ ನೋಡ್ಕೊಂಡು ಎಕ್ಸರ್ಸೈಸ್ ಮಾಡಬಹುದು. ಸೊ ಎಲ್ಲ ಎಕ್ಸರ್ಸೈಸು ಎಲ್ರಿಗೂ ಸೂಟ್ ಆಗದೆ ಇರಬಹುದು. ಹೌದು. ನಾವು ಸ್ವಲ್ಪ ಆಲ್ಟ್ರೇಷನ್ ಮಾಡ್ತೇವೆ. ಹ್ಮ್. ಮುಂದ್ಗಡೆ ಯಾರಿಗಾರು ವ್ಯಕ್ತಿಗೆ ಮುಂದ್ಗಡೆ ಮೂಳೆ ಜರುಗಿದ್ರೆ ಅವರಿಗೂ ಸಾಧಾರಣವಾದ ನಾವು ಅಲ್ಲಿ ಯೂಟ್ಯೂಬ್ ನಲ್ಲಿ ತೋರಿಸಿದಂತ ಎಕ್ಸರ್ಸೈಸು ಹ್ಮ್. ಮೆಜಾರಿಟಿ ಆಫ್ ದ ಪೀಪಲ್ಗೆ ಅಪ್ಲೈ ಆಗುವಂಥದ್ದು, ಹೌದು. 90% ಪೀಪಲ್ಗೆ ಅಪ್ಲೈ ಆಗುವಂಥದ್ದು. ಹ್ಮ್, ಹ್ಮ್, ಹ್ಮ್. ಸೊ ಇನ್ನೊಂದು 10%ನವರಿಗೆ ಹ್ಮ್. ಅವರು ವೈಯಕ್ತಿಕವಾಗಿ ಅವರ ಎಕ್ಸ್ರೇಗಳನ್ನ ನೋಡಿಕೊಂಡು ನಾವು ಡಿಸೈಡ್ ಮಾಡ್ಬೇಕಾಗ್ತದೆ. ಹ್ಮ್, ಹ್ಮ್, ಹ್ಮ್. ಸೊ ಎಕ್ಸರ್ಸೈಸ್ ಇದನ್ನು ಮಾಡಿ ಇದರಿಂದ ನೋವು ಕಡಿಮೆ ಆಗಲಿಲ್ಲ ಅಥವಾ ನೋವು ಹೆಚ್ಚಾಯ್ತು ಅಂತ ಹೇಳಿದ್ರೆ ಹ್ಮ್. ಅವಾಗ ವೈಯಕ್ತಿಕವಾಗಿ ಅವ್ರು ಕಾಂಟ್ಯಾಕ್ಟ್ ಆಗಿ ಆ ಒಂದು ಅವರಿಗೆ ಯಾವುದು ಸೂಟ್ ಆಗ್ತದೆ ಅದನ್ನು ನೋಡ್ಕೊಂಡ್ಬಿಟ್ಟು ಎಕ್ಸರ್ಸೈಸ್ ಮಾಡ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.